ಗಣಗಾಪುರ ವಲಯದ ಠಾಣಾಧಿಕಾರಿ ರಾಹುಲ್ ಎನ್ನುವಂತ ಒಬ್ಬ ಭ್ರಷ್ಟ ಅಧಿಕಾರಿ ರಾಜಧನ ಪಾವತಿ ತಗೊಂಡು ಟ್ರಾನ್ಸ್ಪೋರ್ಟೇಷನ್ ಮಾಡುವವರಿಗೆ ಹಿಡಿದು ಅನಧಿಕೃತವಾಗಿ ನಮಗೆ ಪರೇಶಾನ್ ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ದುಷ್ಟ ಅಧಿಕಾರಿ ಶಾಹಿ ಇಂಥ ಆಫೀಸರನ್ನು ತಕ್ಷಣ ವಜಾ ಮಾಡಬೇಕು. ನಮ್ಗೆ ಗಂಗಾಪುರ ಪೊಲೀಸ್ ಸ್ಟೇಷನ್ ರಾಹುಲ್ ಪಾವಗಾಡಿ ಅವರು ಇದೊಂದು ನನಗೆ ಕಿವಿಗೊಲಿ ಬೂಟಗಾಲಿಂದ ಒದ್ದಾರೆ. ರಾಹುಲ್ ಪಾವಡೆ ಅಫಜಲ್ಪುರ ತಾಲೂಕಿನ ದೇವಲ್ ಗಣಗಾಪುರ ಪೊಲೀಸ್ ಠಾಣೆಯ PSI. ಇವರ ಮೇಲೆ 2 ಆರೋಪ ಇದ್ರೂ ಯಾವುದೇ ಕೂಡ ನೋಟಿಸ್ ಕೊಟ್ಟಿಲ್ಲ, ತನಿಖೆ ಆಗಿಲ್ಲ, ಸಸ್ಪೆಂಡ್ ಆಗಿಲ್ಲ. ಆರೋಪ 1, ರಾಯಲ್ಟಿ ಟಿಪ್ಪರ್ ಮಾಲೀಕನಿಗೆ ಕಿರುಕುಳ. ಮರಳು ಸಾಗಣೆ ಮಾಡುವ ಟಿಪ್ಪರ್ಗೆ ರಾಯಲ್ಟಿ ಇದ್ದರೂ ಸಹ ಭ್ರಷ್ಟ PSI ರಾಹುಲ್ ಪಾವಡೆ ಸೀಸ್ ಮಾಡಿದ್ದಾರೆ ಎಂದು ಟಿಪ್ಪರ್ ಮಾಲೀಕ ಮೊಹಮ್ಮದ್ ಹನೀಫ್ ಆರೋಪ ಮಾಡಿ ಕಲಬುರಗಿ SPಗೆ ದೂರು ಕೊಟ್ಟಿದ್ದಾರೆ. ಆದರೂ ಇನ್ನೂವರೆಗೂ ಕ್ರಮ ಯಾಕಾಗಿಲ್ಲ, ಸಸ್ಪೆಂಡ್ ಯಾಕಾಗಿಲ್ಲ? ರಾಜಕೀಯ ಒತ್ತಡಕ್ಕೆ ಮಣಿದ್ರ ಕಲಬುರಗಿ ಜಿಲ್ಲಾ ಪೊಲೀಸರು ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ನಂದು ಒಂದು ಮರಳಿನ ಟಿಪ್ಪರ್ ಅನ್ನು ಅವರು ಅನಧಿಕೃತವಾಗಿ ಸೀಜ್ ಮಾಡಿ ಹೆಚ್ಚಿನ ಬೇಡಿಕೆ ನಿಟ್ಟು ಅವರ ಠಾಣೆಯಲ್ಲಿ ಹಚ್ಚಿಕೊಂಡಿರುತ್ತಾರೆ. ಸರ್, ಈಗ ಉಸುಕ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ಲಾಕ ಟಿಪ್ಪರ್ ಓನರ್ ಏನ್ ಮಾಡ್ಬೇಕು? ಉಸುಕ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ಲಾಕ ಗಾಡಿ ಎವ್ರಿಥಿಂಗ್ ಡಾಕ್ಯುಮೆಂಟ್, ರಾಜಧನ ಪ್ರತಿ ಇನ್ ಟೈಮ್ ಅಲ್ಲಿ ಹೋದ್ರೂ ಕೂಡ ಗಣಗಾಪುರ ವಲಯದ ಠಾಣಾಧಿಕಾರಿ ರಾಹುಲ್ ಎನ್ನುವಂತ ಒಬ್ಬ ಭ್ರಷ್ಟ ಅಧಿಕಾರಿ ರಾತ್ರಿ 1:30-2 ಗಂಟೆಗೆ ಹಿಡಿದು ಗೊಬ್ಬೂರು ವಲಯದಲ್ಲಿ ಗಾಡಿಯನ್ನು ಹಿಡಿದು ಇದು ಗಾಡಿ ರೂಟ್ ವೈಲೇಷನ್ ಇದೆ ಅಂತೇಳಿ ಅವರ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹಚ್ಚಿಕೊಂಡಿರುತ್ತಾರೆ. ನಾವೊಂದು ಸರ್, ಇದು ಗುಲ್ಬರ್ಗ ಮಾರ್ಗವಾಗಿ ನಮಗೆ ರೂಟ್ ಕೊಟ್ಟಿರ್ತಾರೆ. ಗೂಗಲ್ ಮ್ಯಾಪ್ ಅಲ್ಲಿ ತಾವು ಸರ್ಚ್ ಮಾಡ್ರಿ. ಮಸ್ಕಿಯಿಂದ ನಮಗೆ ಬೀದರ್ಗೆ ರಾಯಲ್ಟಿ ಇಶ್ಯೂ ಆಗಿದೆ. ವಾಯಾ ನಾವು ಕಲಬುರಗಿಲಿಂದ ಹೋಗ್ಬೇಕು. ಗುಲ್ಬರ್ಗ ಅಲ್ಲಿ ಕಲಬುರಗಿಲಿಂದ ಬರೀ 18 ಕಿಲೋಮೀಟರ್ ಇದೆ ಅಲ್ರಿ. 18 ಕಿಲೋಮೀಟರ್ಗೆ ಅದು ಆರ್ಡರ್ ತಗೊಂಡು ಅನ್ಲೋಡ್ ಮಾಡಬಾರ್ದ ಹೋಗಿ? ಗುಲ್ಬರ್ಗ ತಾಲೂಕದಲ್ಲಿ ಇದೆ ಅಲ್ರಿ ಗೊಬ್ಬರು. ಅದು ಏನ್ ಬೇರೆ ಪಾಕಿಸ್ತಾನದಲ್ಲಿ ಇದೆಯಾ ಗೊಬ್ಬರು? ಮತ್ತು ಗೊಬ್ಬರಲ್ಲಿ ಗಾಡಿ ಹೋಗ್ಬಾರ್ದ ರಾಯಲ್ಟಿ ತಗೊಂಡು? ಅದೇ ಆಫೀಸರ್ ಅಲ್ಲಿ ದುನಿಯಾದ ಇಲ್ಲಿಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಪುರ ಹೊಳೆ ನುಗ್ತಾ ಇದ್ದಾನೆ. ಅದಕ್ಕೆ ಯಾರು ಕೇಳ್ತಾ ಇಲ್ಲ. ರಾಜಧನ ಪಾವತಿ ತಗೊಂಡು ಟ್ರಾನ್ಸ್ಪೋರ್ಟೇಷನ್ ಮಾಡೋರಿಗೆ ಇವಾಗ 5 ದಿನ ಆಯ್ತು ಹಿಡಿದು ಅನಧಿಕೃತವಾಗಿ ನಮಗೆ ಪರೇಶಾನ್ ಮಾಡ್ತಾ ಇದ್ದಾರೆ. ಸರ್, ಇದು ಕೋರ್ಟ್ ಆರ್ಡರ್ ಇದೆ ಸರ್. ಒಂದು ಅಫೆನ್ಸ್ಗೆ ಒಂದೇ ಸಜಾ ಮಾಡ್ಬೇಕಂತೇಳಿ ಹೈಕೋರ್ಟ್ ಆರ್ಡರ್ ಮಾಡ್ಯದ. ನಂದು ವೆಹಿಕಲ್ ಒಂದು ಅಫೆನ್ಸ್ ಇದೆ, ಅದಕ್ಕೆ ಒಂದೇ ಸಜಾ ಮಾಡಬೇಕು. ಬಟ್ ಈ ಆಫೀಸರ ಹೈಕೋರ್ಟ್ ಆರ್ಡರ್ಗೂ ಉಲ್ಲಂಘನೆ ಮಾಡಿ ಒಂದು RTO ಇಲಾಖೆ ಒಂದು ಲೆಟರ್ ಬರೀತಾರ, ಒಂದು ಮೈನ್ಸ್ ಇಲಾಖೆ ಲೆಟರ್ ಬರೀತಾರ. ಇದು ಏನೇ ರೀ? ಹೈಕೋರ್ಟ್ ಒಂದು ಆರ್ಡರ್ ಫೈನಲ್ ಮಾಡ್ತದ ಇಲ್ಲಿ. ಅದಕ್ಕೆ ಇದಕ್ಕೆ ಆಫೀಸರ್ಗಳದು ಆ ಹೈಕೋರ್ಟ್ ಆರ್ಡರ್ಗೆ ಕ್ಯಾರೆ ಏನಲ್ಲ. ಎಂಥ ಕಾನೂನಿಂದಲ್ಲಿ ಇದ್ದೀರಿ ನಾವು? ಹೈಕೋರ್ಟ್ಗೆ ಏನ್ರಿ ವ್ಯಾಲ್ಯೂ ಅದ ಇಲ್ಲ? ಹೈಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ ಒಂದು ಅಫೆನ್ಸ್ ನೀವು ಒಂದೇ ಸಜಾ ಮಾಡ್ಬೇಕಂತೇಳಿ. ಮತ್ತು ಹೂ ಇಸ್ ಇವ ಯಾರು? ನಂದು ಒಂದು ಗಾಡಿಗೆ 2 ಕಡೆ ನನಗೆ ಪನಿಷ್ಮೆಂಟ್ ಮಾಡ್ಸ್ಲಾಕ ಈ ಆಫೀಸರ್ ಯಾರು? ಅದಕ್ಕೆ ನಾನು SP ಸಾಹೇಬ್ರ ಹತ್ರ ಗಮನಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇಂಥ ಒಬ್ಬ ದುಷ್ಟ ಅಧಿಕಾರಿ ಶಾಹಿ ರಾಜಕೀಯ ಇಂಥ ದೊಡ್ಡ ಅಧಿಕಾರಿ ಶಾಹಿಯನ್ನು ಮೊಟಕುಗೊಳಿಸಿ ಪ್ರಜಾಪ್ರಭುತ್ವಕ್ಕೆ ಒಂದು ಬೆಲೆ ಕೊಟ್ಟು ಇಂಥ ಆಫೀಸರನ್ನು ತಕ್ಷಣ ವಜಾ ಮಾಡಬೇಕು. ವೆರಿಫೈ ಮಾಡ್ರಿ. ಎವ್ರಿಥಿಂಗ್ ಡಾಕ್ಯುಮೆಂಟ್ ಅವ ನನ್ನ ಹತ್ರ. ರಾಯಲ್ಟಿ ಅದ, ಗಾಡಿ ಡಾಕ್ಯುಮೆಂಟ್ ಅವ, DL ಅವ. ಮತ್ತೆ ಇನ್ನೇನು ತೊಗೊಂಡು ಹೊಡಿಬೇಕು? ಆಫೀಸರ್ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ ಅಂತೇಳಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಹೌದು, ಅದ್ರ ಸಲ ಆ ಉದ್ದೇಶಕ್ಕೆ ಹಚ್ಕೊಂಡ್ರೆ ಗಾಡಿ. ಮತ್ತು ರಾಯಲ್ಟಿ ಇರುವಂಥ ಗಾಡಿ ಇಡುವಂಥ ಪವರ್ ನಿಮ್ಗೆ ಯಾರು ಕೊಟ್ಟರು? ಒಂದು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಅದ ಸರ್. ಈ ಅಮೆಂಡ್ಮೆಂಟಲ್ಲಿ ರಾಯಲ್ಟಿ ಇರುವಂಥ ಗಾಡಿಗೆ ಅಮೆಂಡ್ಮೆಂಟ್ 11 ಪ್ರಕಾರ ರಾಯಲ್ಟಿ ಇರುವಂಥ ಗಾಡಿಗೆ ಯಾವ ಆಫೀಸರ್ನು ಹಿಡಿಬಾರ್ದು. ಇದು ಕ್ಲಿಯರ್ ಕಟ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರದ ಕ್ಲಿಯರ್ ಕೊಟ್ಟದ. ಮತ್ತು ಈ ಆಫೀಸರ್ ಯಾಕೆ ಹಿಡಿದಾರೆ ಗಾಡಿ? ಇವ್ರಿಗೆ ಯಾರು ಹೇಳೋರು ಕೇಳೋರು ಅವ ಅಲ್ಲ. ಅದಕ್ಕೆ ನಮಗೆ 4-5 ದಿನ ಆಯಿತು ನಾವೆಲ್ಲ ಲೀಗಲ್ ಇದ್ದು ಠಾಣಾಧಿಕಾರಿ ನಮಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ. SP ಸಾಹೇಬ್ರ ಹತ್ರ ಗಮನ ಕೊಟ್ಟಿವಿ. ಇದಕ್ಕೆ ನಮಗೆ ನ್ಯಾಯ ಬೇಕು, ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು. ಆ ಆಫೀಸರ್ ತಕ್ಷಣ ಅಧಿಕಾರ ದುರ್ಬಳಕೆ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಥರ ಆದರೆ ಕಾನೂನಕ್ಕೆ ಯಾವುದೂ ಬೆಲೆ ಇರಲ್ಲ. ಆರೋಪ 2, ಅಮಾಯಕ ಯುವಕನ ಕಿವಿ ಮೇಲೆ PSI ಬೂಟಿನಿಂದ ಹಲ್ಲೆ. ಈ ಫೋಟೋನ ಒಮ್ಮೆ ನೋಡಿ. ಹಲ್ಲೆಯಾದ ಯುವಕನ ಹೆಸರು ದಿಗಂಬರ್ ಅಂತ. ಅಷ್ಟಕ್ಕೂ ಇವನ ಮೇಲೆ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದ್ರೂ ಕಾನೂನು ಅಂತ ಇರುತ್ತೆ. ಕಾನೂನು ಚೌಕಟ್ಟಿನಲ್ಲಿ ತನಿಖೆ ನಡೆಸಬೇಕೆಂಬುದು ಇರುತ್ತೆ. ಆದರೆ ಈ ದೇವಲ್ ಗಣಗಾಪುರ ಪೊಲೀಸ್ ಠಾಣೆ PSI ರಾಹುಲ್ ಪಾವಡೆ ಮಾಡಿದ್ದೇ ಬೇರೆ. ಅಷ್ಟಕ್ಕೂ ರಾಹುಲ್ ಪಾವಡೆ ಮಾಡಿದ್ದೇನು? PSI ರಾಹುಲ್ ಪಾವಡೆ ವಿರುದ್ಧ ಆರೋಪ ಏನು? ನಾವು ತೋರಿಸ್ತೀವಿ ನೋಡಿ. ಈಗ ನಮಗೆ ಗಂಗಾಪುರ ಪೊಲೀಸ್ ಸ್ಟೇಷನ್ ರಾಹುಲ್ ಪಾವಗಾಡಿ ಅವರು ನನಗೆ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡೋದು ಎಲ್ಲಿದ್ದೀವಿ ದಿಗಂಬರ ಒಂದು ಪೊಲೀಸ್ ಸ್ಟೇಷನ್ಗೆ ಬಾತಂದ್ರು. ನಾನು ಲಗೇಜ್ ಹೋಗಿನಿ. 12 ಗಂಟೆಗೆ ಕರೆಸಿದವರು 6 ಗಂಟೆಗೆ ಇದು ಬಂದರು ಸರ್. 6 ಗಂಟೆಗೆ ನಾನು ಊಟನೂ ಕೊಟ್ಟಿಲ್ಲ, ಪೊಲೀಸ್ ಸ್ಟೇಷನ್ದಾಗ ಊಟನೂ ಕೊಟ್ಟಿಲ್ಲ. ಅಲ್ಲಿವ್ರದ್ದು ಯಾಕೆ ಎನ್ಕ್ವೈರಿ ಮಾಡೋದು? ಅವ್ರದ್ದು ಎದುರಿ ಪಾರ್ಟಿದು ನಮ್ಮದು ಅದು ಕೇಸು, ಲೇಡೀಸ್ ಕೇಸು ಅದು ಓಡೋಗಿದ್ದು, ಅದಕ್ಕೆ ಕ್ಲೋಸ್ ಆಗಿತ್ತು. ಅದೇ ಹೊಳೆ ಸೈಡ್ ಕೇಸ್ ಹಿಡ್ಕೊಂಡು ಸುಳ್ಳು ಅಪರಾಧ ಮಾಡಿ
ಇದೊಂದು ನನಗೆ ಕಿವಿಗಳಲ್ಲಿ ಬೂಟಗಾಲಿಂದ ಒದ್ದಾರೆ. ಅದರಿಂದ ಸುಮ್ಮನೆ ಅಪರಾಧನ ಏನೂ ಮಾಡಿಲ್ಲ ಅವ್ರಿಗೆ ಇನ್ನೂವರೆಗೂ. ಅಂತ ಪೊಲಿಟಿಷನ್ ಅವರೇ ನನಗೆ ದುಕಾನ್ದಾಗ ಕೂಡ್ಬಾರ್ದು ಏನದ ಅಂತಂದ್ರೆ ಅದು ನಾನು ಥಮ್ಸಾ ಬಾಟ್ಲಿ ನಮ್ಮ ದುಕಾನ್ದ ಥಮ್ಸಾ ಬಾಟ್ಲಿ ತೊಗೊಂಡೋಗಿ ಅದನ್ನು ಗಾಡಿಗೆ ಹೊಡ್ತೀನಿ. ಅದೇ ಅಪರಾಧ ತಿಳಿದೊಂದು ಅವರಿಗೆ ನನಗೆ ಹೊಡೆದಾನೆ, ಚಾಕು ತಂದಾನೆ, ತಲವಾರ್ ತಂದಾನೆ, ಸುಮ್ಮನೆ ಅಪರಾಧ ಮಾಡಕತ್ತಾರೆ. ಅಪರಾಧ ಬಂದರೆ ಅದೇ ಅಪರಾಧ ಹಿಡ್ಕೊಂಡು ಪೊಲೀಸ್ PSI ರಾಹುಲ್ ಪೌಗಡ್ ಅವರು ಬೂಟಗಾಲದಿಂದ ನನಗೆ ಎದುರುಗಡೆ ಭಯಂಕರವಾದ ತ್ರಾಸು ಕೊಟ್ಟು ಹಿಂಸೆ ಕೊಟ್ಟು ನನಗೆ ಅನ್ಯಾಯವಾಗಿ ಮತ್ತೆ ನಿಮ್ಮ ಕೋಳಿ ಸಮಾಜ ಮಂದಿಗೆ ಹುಡುಗಿ ಕೊಡ್ಸ್ಕೊಂಡ್ಬೇಕು ನ್ಯಾಯಕ್ಕಂತ ಮತ್ತೆ ನಮ್ಮ ತಾಯಿಗೆ ಬೇಕು ಹಲ್ಕಟ್ಟ ಬಂದಾಗ ಬೆಕ್ಕಂಗ ಕಾಮದಿಂದ ವೇಕದಿಂದ ಮಾತಾಡ್ದಂದನ ಅದರಿಂದ ಅವ್ರದ್ದು ಅಧಿಕಾರ ವ್ಯರ್ಥವಾಗಿ ಉಪಯೋಗಿಸ್ಕೊಳ್ಳುತ್ತದರ. ಅದರ ಕಾರಣದಿಂದ SP ಸಾಹೇಬರದಿಂದ ಸ್ವಲ್ಪ ಮನವಿ ಮಾಡುವಲ್ಲಿಂದ ನಾನು ಕೇಳ್ಕೊತೀನಿ. ಇವತ್ತು ಆ ಅನ್ಯಾಯ ಯಾಕಪ್ಪ ಅಂದ್ರೆ ನನಗೆ ಯಾಕೆ ಸುಮ್ಮನೆ ಮಾಡ್ಯಾರ ಅಂತಂದ್ರೆ ಇದು ಕಾರಣ ಬೇಕು. ನಮ್ಮಲ್ಲಿ ಎವಿಡೆನ್ಸ್ ತೋರಿಸ್ಲಿಕ್ಕತ್ತೀನಿ. ಸರ ಮಾತಾಡಿ ಎಡಿವೈಸ್ ತೋರಿಸ್ತೀನಿ, ರೆಕಾರ್ಡಿಂಗ್ ಅವರಿ ನೋಡ್ರಿ, ನಂದು ಕೇಳಿರ್ತೀನಿ. ನಂದು ಏನೋ ಅಜೀವಾತ್ ಏನೋ ಕೇಳಿಲ್ಲ ಅವರು ಬರೀ ಅವ್ರದ್ದೇ ಕೇಳ್ತಾರೆ. ಅಂದ್ರೆ ಲೇಡೀಸ್ ಓಡಿಸ್ಕೊಂಡು ಹೋಗಿದ್ದು ಮಾಡಿದಂತಂದು ಅವ್ರು ಆಕಿ ಕೂತು ನನಗೆ ಒಂದಾಳ ಅವ್ರ ಬಳಿ ಎವಿಡೆನ್ಸ್ ಅವ ಎಲ್ಲ ಮಾಡ್ಕೊಂಡ್ರು ಇದ್ರು ಪ್ರವಾಡಿದ್ರು ನನಗೆ ಯಾಕಂತ ಪರಿಶಿಕ್ಷೆ ಅವ್ರ ಕಡೆ ಲಂಚ ತಿಂದು ಮಾಡ್ಯಾರೋ ಅಥವಾ ಗೊತ್ತಿಲ್ವಾ, ಅವ್ರ ಕಡೆ ಏನಂತ ಮಾಡ್ಯಾರೋ ಗೊತ್ತಿಲ್ವಾ ಅಂತ ಬರೀ ನನಗೆ ಎಲ್ಲ ಅದರಿಂದ ಬೆಲ್ಟೆ ಕೈ ಎಲ್ಲ ಥರ ಹಿಂಸೆ ಕೊಟ್ಟು ನನಗೆ ಎಲ್ಲೂ ಮಾತಾಡ್ಲಾರ್ದಂಗೆ ಮಾಡಿ ನನ್ನ ಪೊಲಿಟಿಷನ್ದಾಗ 2 ಗಂಟೆ ಕೂಡಿಸಿ ಊಟ ಮಾಡ್ಲಾರ್ದ ನಾವು ಕರೆನ್ ಒಂದೇ ಲಗೇಜ್ಗೆ ಫೋನ್ಗೆ ನಾವು ಹೋಗಿದ್ದು ಪೊಲಿಟಿಷನ್ಗೆ ಹೋಗಿದ ಕಾರಣ ಅದ್ರ ಕಾರಣಕ್ಕಂತ ನಾನು ಬಲವಂತಾಗಿ ಬೂಟದ ಕಾಲದಿಂದ ಎಲ್ಲ ಬೇಕಲ್ಲದ್ರೆ ಇಲ್ಲಿನ ಇವತ್ತು ನನಗೆ ಕಿವಿ ಆಪ್ರೇಷನ್ ಇದು ಕಿವಿಗೆ ಹೋದರೆ ಕಿವಿದಿಂದ ನನಗೆ ಇವತ್ತು ಭಾಳ ಎಫೆಕ್ಟ್ ಆಗಿದೆ. ನನಗೆ ಕಿವಿ ಮೇಲೆ ಬೂಟಗಾಲೆ ಹೋದಾರ ಆಯ್ತಾ, ಬೂಟಗಾಲ್ಯದಿಂದ ನಾನು ಭಯ ಕೊಟ್ಟು ಚಿಕ್ಕಂಗ ವಿಂಚಿಸಿ ಭಾಳ ಹಿಂಸೆ ಮಾಡ್ಯಾರ. ಆದರೆ ಇದು ದುರ್ಪದವಾಗಿ ಮಾಡ್ಕೊಂಡ್ರ ಅವರು. ಅದ್ರ ಕಾರಣದಿಂದ SP ಸಾಹೇಬರಿಗೆ ನಾನು ಒಂದು ಮನವಿ ಮಾಡ್ತೀನಿ. ನಮ್ಮಲ್ಲಿ ಎವಿಡೆನ್ಸ್ಗಳವ, ರೆಕಾರ್ಡಿಂಗ್ ಅವ, ಇಟ್ಟೆಲ್ಲ ಇದ್ರೂ ಅವ್ರ ನ್ಯಾಯ ಪ್ರಕಾರ ಇಲ್ಲ. ಅವ್ರು ಸ್ವಾರ್ಥಕ್ಕಾಗಿ PSI ನಮ್ಮಲ್ಲಿ ಗೊತ್ತದ. ಇವತ್ತು ನಮ್ಮದೇ ಅಲ್ಲ ಹಲವಾರು ಸ್ವಾರ್ಥವಾಗಿ ಅವರು ಉಪಯೋಗಿಸ್ಕೊಳ್ತಾರೆ ಅಧಿಕಾರ. ಅವ್ರು ಇಲ್ಲಿ ನಮ್ಮ ಗಣಗಾಪುರದಲ್ಲಿ ವೈಯಕ್ತಿಕವಾಗಿ ಒಂದು ಇದು ತಗೊಳ್ತಾರ. ಅದರ ಕಾರಣದಿಂದ ನಮಗಂತ ಅನ್ಯಾಯ ಮಾಡತ್ತ ನಂದು ಎಲ್ಲ ಕಳೆದ್ರೂ ನಂದು ಎಲ್ಲ ಎವಿಡೆನ್ಸ್ಗಳಿಗೂ ಕೊಡಿಸ್ಕೊಡ್ರಿ. ಅದ್ರ 4 ಊರಾಗ ಕೇಳ್ಕೊಂಡು ಅದು ಮಾಡಬೇಕು. ಒಂದಿವರು ನಾವು ವ್ಯರ್ಥಕವಾಗಿ ಉಪಯೋಗ ಮಾಡಿಕೊಂಡು ಸ್ವಾರ್ಥಕವಾಗಿ ಮತ್ತು ಅಧಿಕಾರ ಉಪಯೋಗಿಸ್ಕೊಂಡ್ರೆ ಅವರು. ಅದ್ರ ಕಾರಣದಿಂದ ಜನ ನನಗೆ ಭಯಂಕರವಾಗಿ ಒಂದೊಂದು ಅಪಘಾತದಿಂದ ಸುಮ್ಮನೆ ಕೇಳಬೇಕು ಅನ್ಯಾಯ ಯಾರ್ದು, ತಪ್ಪು ಮಾಡಿ ನಾವು ಶಿಕ್ಷೆ ಕೊಡೋಕೆ ಅನುಭವಿಸ್ತಿದ್ರಿ. ಆದ್ರೆ ನಾ ಏನು ತಪ್ಪು ಮಾಡಿಲ್ಲ, ಹೊಡೆದಿಲ್ಲ, ಬಿಟ್ಟಿಲ್ಲ ಇನ್ನೋವರೆಗೂ. 2 ಸಲ ನನಗೆ 2 ಸಲ ಒಂದಲ್ಲ ಇಲ್ಲ 2 ಸಲ ನನ್ನ ಸ್ಟೇಷನ್ಗೆ ಕರೆಸು 2 ಸಲ ಹೊಡೆದ್ರು. ಅಪರಾಧ ಮಾಡಿದಂದ್ರೆ ಅವ್ರದ್ದು ಅಪರಾಧ ಅದ, ಅವ್ರದ್ದು ನಮ್ಮಲ್ಲಿ ಎವಿಡೆನ್ಸ್ ಅವ್ರದ್ದು ಇನ್ನೂವರೆಗೆ ನಾ ಹೇಳಿಲ್ಲ. ಇನ್ನು ಮುಂದೆ ಸಾಬೀತು ಮಾಡಿ ತೋರಿಸ್ತೀನಿ, ಅವತ್ತು ತೋರಿಸಿಲ್ಲ. ಆದ್ರೂ ತೋರಿಸಿದ್ರು ಅವ್ರು ಕೇರಳ ಮಾಡಲತ್ತಾರ. ಅಂದ್ರೆ ಇದನ್ನ SP ಸಾಹೇಬ್ರಿಗೆ ನಾನು ಮನವಿ ಮಾಡ್ತೀನಿ, ಅದರಿಂದ ನಾವು ಕರೆಸ್ತೀನಿ. ಇವತ್ತು ನಾ ಎವಿಡೆನ್ಸ್ಗಳವ ನನ್ನ ಬಳಿ, ಎವಿಡೆನ್ಸ್ಗಳು ನಮ್ಮ ಬಳಿ ಇದ್ರೂ ನನಗೆ ಅವಮಾನ ಮಾಡ್ಯಾರ, ಅನ್ಯಾಯ ಮಾಡ್ಯಾರ, ನನಗೆ ಉಪದಿಂದ ಭಯಂಕರವಾದ ಹಿಂಸೆ ಕೊಟ್ಟರು ನನ್ನ ಗಂಗಾಪುರ ಪೊಲೀಸ್ ಸ್ಟೇಷನ್ದಾಗ. ಒಟ್ಟಾರೆಯಾಗಿ ಅದೇನೇ ಇರಲಿ, ಕರ್ನಾಟಕ ಪೊಲೀಸ್ ಇಲಾಖೆಯು ಜನಸ್ನೇಹಿ ಪೊಲೀಸ್ ಅಂತ ಬೊಬ್ಬೆ ಹೊಡೆಯುತ್ತಿದ್ದಾರೆ. ಇಂತಹ ಪ್ರಕರಣಗಳಲ್ಲಿ ಸಸ್ಪೆಂಡ್ ಆದರೆ ಇನ್ನೂ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಹೆಚ್ಚಾಗುವುದಂತೂ ಸತ್ಯ. ತನಿಖೆ ನಡೆಸಿ ಕೂಡಲೇ ದೇವಲ್ ಗಣಗಾಪುರ ಪೊಲೀಸ್ ಠಾಣೆ PSI ಅಮಾನತು ಮಾಡಬೇಕೆಂಬುದು ಕಲಬುರಗಿ ಜಿಲ್ಲೆಯ ಜನರ ಕೂಗಾಗಿದೆ. ಬ್ಯೂರೋ ರಿಪೋರ್ಟ್ TV7 ನ್ಯೂಸ್ ಕರ್ನಾಟಕ. ಯಾವುದಕ್ಕೂ ರಾಜಿ ಇಲ್ಲ.